ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಹುಬ್ಬಳ್ಳಿಯಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಸಂಸದ ಬಸವರಾಜ ಬೊಮ್ಮಾಯಿ ಅವರು ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಸೂತ್ರ ತಿಳಿಸಿದರು. ಹೌದು, ಹುಬ್ಬಳ್ಳಿಯ ಆರ್.ಎನ್. ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕನಕ ನೌಕರರ ಬಳಗದ ವತಿಯಿಂದ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಸವರಾಜ ಬೊಮ್ಮಾಯಿ, ಕಠಿಣ ಪರಿಶ್ರಮ, ಸಮಯ ಪ್ರಜ್ಞೆ, ನಿಯಮಿತ ತರಬೇತಿ ಹಾಗೂ ನಿರಂತರ ಪ್ರಯತ್ನವೇ ಯಶಸ್ಸಿನ ಮೂಲ ಎಂದರು. ಕನಕದಾಸರು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸುಭಾಷ್ ಚಂದ್ರ ಬೋಸ್ ಹಾಗೂ ಭಗತ್ ಸಿಂಗ್ ಅವರ ಜೀವನವನ್ನು ಉದಾಹರಿಸಿ ಅವರು ಅಸಾಧ್ಯವನ್ನು ಸಾಧ್ಯವಾಗಿರಿಸುವುದು ಕಠಿಣ ಪರಿಶ್ರಮದಿಂದ ಮಾತ್ರ ಎಂದರು. ಕುರಿಗಾಹಿಗಳು, ರೈತರು, ಮೀನುಗಾರರು ಹಾಗೂ ಇತರೆ ದುಡಿಯುವ ವರ್ಗ ದೇಶದ ಬೆನ್ನೆಲುಬಾಗಿದ್ದು ಅವರ ಪರಿಶ್ರಮವನ್ನು ಗೌರವಿಸಬೇಕು ಎಂದು ಹೇಳಿದರು. ತಮ್ಮ ಅವಧಿಯಲ್ಲಿ ಸುಮಾರು 236 ಕೋಟಿ ವೆಚ್ಚದಲ್ಲಿ ಅಮೃತ ಕುರಿಗಾಹಿ ಯೋಜನೆ ರೂಪಿಸಿ ಸುಮಾರು 20,000 ಕುರಿಗಾಹಿ ಕುಟುಂಬಗಳಿಗೆ ನೆರವು ಕಲ್ಪಿಸಲಾಗಿತ್ತು ಎಂದು ತಿಳಿಸಿದರು. ಕನಕದಾಸರ ಚಿಂತನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸೋಲಿನಲ್ಲೂ ಗೆಲುವು ಕಾಣುವ ಅವರ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದ ಸಂದೇಶ ಎಲ್ಲರಿಗೂ ಸ್ಫೂರ್ತಿ ಎಂದರು. ಹಾಗೆಯೇ ಕನಕ ಗುರುಪೀಠದ ವತಿಯಿಂದ ಶಾಲಾ ಕಟ್ಟಡವನ್ನು ಕೇವಲ 180 ದಿನಗಳಲ್ಲಿ ಪೂರ್ಣಗೊಳಿಸಿರುವುದು ಹಾಗೂ ಪಾರದರ್ಶಕವಾಗಿ ಲೆಕ್ಕಪತ್ರ ನಿರ್ವಹಿಸಿರುವುದನ್ನು ಬೊಮ್ಮಾಯಿ ಶ್ಲಾಘಿಸಿದರು. ನಮ್ಮೆಲ್ಲರ ಆರಾಧ್ಯ ದೈವ ಭಕ್ತ ಕನಕದಾಸರನ್ನು ಹೃದಯ ಮಂದಿರದಲ್ಲಿ ನಮಸ್ಕರಿಸಿ, ಕನಕ ನೌಕರರ ಬಳಗ ಹುಬ್ಬಳ್ಳಿ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಸಮಾರಂಭ ಇದರ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ನನ್ನ ಗುರುಗಳು ಮತ್ತು ಸಮಾಜದ ಪರಮ ಪೂಜ್ಯರಾದಂಥ ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮಿಗಳು, ಕಾಗಿನೆಲೆ ಮಹಾಸಂಸ್ಥೆ, ಕನಕ ಗುರುಪೀಠ ಶಿಕ್ಷಕರ ಕಾಗಿನೆಲೆ ಅವರ ಪಾದಾವಗಳಲ್ಲಿ ನಮಸ್ಕರಿಸಿ, ಅಧ್ಯಕ್ಷರು ಅಖಿಲ ಭಾರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಫೆಡರೇಷನ್ ನವದೆಹಲಿ ಮತ್ತು ನನ್ನ ಆತ್ಮೀಯ ಬಹಳ ಹಳೆಯ ಸ್ನೇಹಿತರಾದಂಥ ಸನ್ಮಾನ್ಯ ಶ್ರೀ ಗುರುಕವರು, ಈಗ ತಾನೇ ಮಾತನಾಡಿ ನಿರ್ವಹಿಸಿರುವಂಥ ಸಹೋದರಿ ಶ್ರೀಮತಿ ಕೃಷ್ಣಾವತಿ ಶಿವಳ್ಳಿಯವರು, ಎಚ್ ಕೆ ರಮೇಶ್ ಅವರು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರು, ಇಲ್ಲಿ ನಿಂತಿರುವಂಥ ಗಣ್ಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಭಕ್ತ ಕನಕದಾಸರ ಬಳಗಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರ. ದಾಸರಲ್ಲಿಯೇ ಶ್ರೇಷ್ಠ ದಾಸ ಕನಕದಾಸ. ದಾಸರ ಒಂದು ದೊಡ್ಡ ಪರಂಪರೆ ನಮ್ಮ ದೇಶದಲ್ಲಿದೆ. ರಾಮದಾಸ, ಕಬೀರದಾಸ, ಪುರಂದರದಾಸ, ಹೀಗೆ ದೊಡ್ಡ ಒಂದು ಉತ್ತರ ಹಿಂದೂಸ್ತಾನದಿಂದ ಹಿಡಿದು ದಕ್ಷಿಣ ಹಿಂದೂಸ್ತಾನವರೆಗೂ ದಾಸರ ಒಂದು ಶ್ರೇಷ್ಠವಾಗಿರುವಂತಹ ಪರಂಪರೆಗೆ ಸೇರಿರುವಂತಹ ಕನಕದಾಸರು ದಾಸರಲ್ಲಿಯೇ ಶ್ರೇಷ್ಠರು. ಯಾಕಂದ್ರೆ ನಿಷ್ಠುರವಾಗಿ ಸತ್ಯವನ್ನ ಹೇಳಿ ಸಮಾಜವನ್ನ ತಿದ್ದಿ ಸಮಾಜವನ್ನ ಕಟ್ಟಿ ಬೆಳೆಸಿರುವಂತಹ ಆಧ್ಯಾತ್ಮಿಕವಾಗಿರುವಂತಹ ನೆಲಗಟ್ಟಿನಲ್ಲಿ ನೆಲೆಸಿರುವಂತಹದ್ದು ಕನಕದಾಸ. ನನಗೆ ಬಹಳ ಹೆಮ್ಮೆ ಇದೆ. ಕನಕದಾಸರ ಹುಟ್ಟಿದ ಬಾಳದ ಕ್ಷೇತ್ರದಿಂದ ನಾನು ಬರ್ತಾ ಇದ್ದೇನೆ. ಹೀಗಾಗಿ ನನಗೆ ಬಹಳ ಹೆಮ್ಮೆ ಇದೆ. ಕನಕದಾಸರು ಮಾಡಲಿಕ್ಕೆ ರಾಜರು ಹೊರಟಿದ್ದರು. ಪರಿವರ್ತನೆಯಾಗಿ ದಾಸ ಸಾಹಿತ್ಯವನ್ನ ನಿರ್ಮಿಸಿ ಆಧ್ಯಾತ್ಮಿಕ ತಮ್ಮದೇ ಆದಂತಹ ಹೊಸ ಚಿಂತನೆಯನ್ನು 600 ವರ್ಷದಿಂದ ಮಾಡಿ ಈ ನಾಡಿನಲ್ಲಿ ವೈಚಾರಿಕ ಕ್ರಾಂತಿಯನ್ನು ಕನಕದಾಸರು ಮಾಡಿದ್ದಾರೆ.
ಎರಡನೇ ಬಾರಿ ಸೋಲಾಗ್ತದೆ ಮತ್ತು ಅವರಿಗೆ ಮೋಸ ಮಾಡಿ ಅವರಿಗೆ ಗಾಯವನ್ನು ಮಾಡಿದ ಸಂದರ್ಭದಲ್ಲಿ ಅವರ ಪತ್ನಿ ಅವರಿಗೆ ಹೇಳ್ತಾರೆ, ಅವ್ರಿಗೆ ಕನಸಿನಲ್ಲಿ ದೇವತೆ ಬಂದು ನೀನು ನಿಂತಿಲ್ಲ, ನೀನು ಇದನ್ನ ಭಾಳ ಎಚ್ಚರಿಕೆಯಾಗಿ ಹೋಗ್ಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಇದರ ಅರ್ಥ ಏನು ಅಂತ ಕೇಳಿದಾಗ ಅವ್ರ ಪತ್ನಿ ಹೇಳ್ತಾರೆ, ಇಲ್ಲ ಈ ಒಂದು ಜಂಜಾಟದಿಂದ ಮೇಲೆ ಹೋಗ್ಬೇಕು ನೀನು, ನಾನು ನಿನಗೆ ಹೋಗೋದಕ್ಕೆ ಒಂದು ಒಪ್ಪಿಗೆಯನ್ನು ಕೊಡ್ತೇನೆ, ನೀನು ಹೋಗಿ ದಾಸನಾಗು ಅಂತ ಹೇಳಿ ಮಾಡಿದಾಗ ಮುಂದೆ ಅವರೆಲ್ಲ ಪರಿಪಕ್ವವಾಗಿ ದಾಸರಾಗಿ ಕರ್ಮಭೂಮಿ ಕಾಗಿನೆಲೆಗೆ ಬಂದಾಗ ಅವರೊಂದು ಮಾತನ್ನು ಹೇಳ್ತಾರೆ, ಆ ಒಂದು ಸೋಲಿನಲ್ಲಿ ಹಲವಾರು ಗೆಲುವನ್ನು ಕಂಡೆ. ಏನು ಅವರು ಮಾಂಡಲಿಕರಾಗಿ ಕಂಡಿರುವಂಥ ಸೋಲು ಆಧ್ಯಾತ್ಮಿಕವಾಗಿ ಹೆಂಗೆ ನೋಡ್ತಾರೆ ನೋಡ್ರಿ. ಆ ಒಂದು ಸೋಲಿನಲ್ಲಿ ಹಲವಾರು ಗೆಲುವನ್ನು ಕಂಡೆ. ಸೋಲಿನಲ್ಲಿ ಗೆಲುವನ್ನು ಕಂಡುವಂಥ ಒಂದು ಶ್ರೇಷ್ಠವಾಗಿರುವಂಥ ಚಿಂತನೆ. ಆ ಒಂದು ಸೋಲಿನಲ್ಲಿ ಹಲವಾರು ಗೆಲುವನ್ನು ಕಂಡೆ, ನನ್ನನ್ನು ನಾನೇ ಗೆದ್ದುಕೊಂಡೆ. ಎಂಥ ಶ್ರೇಷ್ಠವಾಗಿರುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ? ಅಂತ ಒಂದು ಶ್ರೇಷ್ಠ ಕುಲಕ್ಕೆ ತಾವೆಲ್ಲರೂ ಕೂಡ ಸೇರಿದ್ದೀರಿ ಅನ್ನೋ ಸಲುವಾಗಿ ನಾನು ಹೇಳ್ತೇನೆ. ಅತ್ಯಂತ ಅಭಿಮಾನಪೂರ್ವಕವಾಗಿ. ಒಟ್ಟಾರೆ ಸಮಾರಂಭದಲ್ಲಿ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಮಾಜಿ ಶಾಸಕಿ ಕುಸುಮಾವತಿ ಶಿವಳ್ಳಿ, ಬಸವರಾಜ್ ಗುರಿಕಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವ ಇಂತಹ ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗೆ ಮತ್ತಷ್ಟು ಸಾಧನೆ ಮಾಡಲು ಸ್ಫೂರ್ತಿಯಾಗಲಿದೆ ಎಂದು ಆಶಿಸಲಾಯಿತು. ರೈತ ಧ್ವನಿ ಮೀಡಿಯಾ ನ್ಯೂಸ್, ನಾನು ಶಶಾಂಕ್ ಆರ್ಕೆ.